ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಮನುಕುಮಾರ್ HK, ಬೆಂಗಳೂರು ಗ್ರಾಮಾಂತರ ಪ್ರತಿನಿಧಿ. ನೂತನವಾಗಿ DK ಶಿವಕುಮಾರ್ ಅಧಿಕಾರ ಸ್ವೀಕಾರ ಮಾಡ್ತಿದ್ದಂತೆ ನನ್ನ ಅವಧಿಯಲ್ಲಿ ಯಾವುದೇ ರೀತಿಯ ಭ್ರಷ್ಟಾಚಾರ ಆಗಬಾರ್ದು, ಒಂದು ವೇಳೆ ಅಧಿಕಾರಿಗಳು ನಿಮ್ಮಲ್ಲಿ ಹಣದ ಬೇಡಿಕೆ ಇಟ್ಟರೆ ಸಹಾಯವಾಣಿಗೆ ದೂರನ್ನ ನೀಡಿ ಅನ್ನುವಂತ ಹೇಳಿಕೆಯನ್ನ ನೀಡಿದ್ರು. ಆ ಹೇಳಿಕೆಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಕಿಮ್ಮತ್ತು ಕೂಡ ಯಾವುದೇ ಅಧಿಕಾರಿಗಳು ಕೊಡ್ತಾ ಇಲ್ಲ. ಯಾಕೆ ಅಂತೀರಾ? ಖುದ್ದು ಸಿಎಂ ಅವರೇ ಹೇಳಿದ್ರು ಕೂಡ ಭ್ರಷ್ಟಾಚಾರ ನಿಲ್ತಾ ಇಲ್ಲ, ಲಂಚ ಇಲ್ಲದೆ ಇಲ್ಲಿ ಹೆರಿಗೆ ಕೂಡ ಆಗ್ತಾ ಇಲ್ಲ. ಅಷ್ಟಕ್ಕೂ ಆ ಆಸ್ಪತ್ರೆ ಯಾವುದು, ಅಲ್ಲಿನ ಸಮಸ್ಯೆ ಏನು ಅಂತೀರಾ? ಈ ಸ್ಟೋರಿಲಿ ಹೇಳ್ತೀನಿ. ಅದಕ್ಕೂ ಮುಂಚೆ ನ್ಯೂಸ್ 18 ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಪೇಜ್ ನ ಫಾಲೋ ಮಾಡಿ, ಶೇರ್ ಮಾಡಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ತಾಯಿ ಮಗು ಆಸ್ಪತ್ರೆಯಲ್ಲಿ ಒಂದು ಹೆರಿಗೆ ಮಾಡಿಸ್ಬೇಕಂದ್ರೆ ಸುಮಾರು 10,000 ಹಣ ಕೊಟ್ರೆ ಮಾತ್ರ ಹೆರಿಗೆ ಮಾಡೋಕೆ ಮುಂದಾಗ್ತಾರೆ. ಅಂದ್ರೆ ವೈದ್ಯರು ಪ್ರತಿಯೊಬ್ಬ ಬರ್ತಕ್ಕಂತ ರೋಗಿಗಳ ಬಳಿ ಸಾಕಷ್ಟು ಹಣವನ್ನ ಪೀಕಲಿಕ್ಕೆ ಮುಂದಾಗ್ತಾ ಇರುವಂತದ್ದು. ಇಲ್ಲಿ ಒಂದು ಏನೋ ನಿನ್ನೆ ನಡೆದಂತ ಘಟನೆ ಕೂಡ ಏನೋ ರಾಜ್ಯದಲ್ಲಿ ಮಾಡಿಸುವಂತದ್ದು. ಪ್ರಮುಖವಾಗಿ 10,000 ಹಣಕ್ಕೆ ಈಗ ವೈದ್ಯರು ಡಿಮ್ಯಾಂಡ್ ಮಾಡಿರುವಂತದ್ದು. ರೋಗಿಗಳ ಕಡೆಯವರು ಕೂಡ 5,000 ಹಣದಿಕ್ ಕೊಡೋದಿಕ್ಕೆ ಮುಂದಾಗ್ತಾರೆ. ಆದ್ರೆ 5,000 ಸಾಲೋದಿಲ್ಲ ಅಂತಾಗ ಮತ್ತೆ 6,000, 6,000ದಿಂದ 8,000, 8,000ದಿಂದ 9,000ದವರೆಗೂ ಹಣವನ್ನು ಕೊಡಲಿಕ್ಕೆ ಮುಂದಾಗ್ತಾರೆ. ಆದ್ರೆ ಈ ವೈದ್ಯ ಏನಿದ್ದಾನೆ, ವೈದ್ಯ 9,000 ಹಣ ಸಾಕಾಗೋದಿಲ್ಲ, ನನಗೆ 10,000 ಕೊಟ್ರೆ ಮಾತ್ರ ಇಲ್ಲಿ ಉಳಿಸ್ಕೊಳ್ತೀನಿ, ಇಲ್ಲಾಂದ್ರೆ ಡಿಸ್ಚಾರ್ಜ್ ಮಾಡ್ಕೊಂಡು ಬೇರೆ ಕಡೆ ಹೋಗಿ ಅನ್ನೋಂತ ಮಾತನ್ನು ಸಹ ಹೇಳ್ತಾನೆ. ಅಂದ್ರೆ ಹಣ ಕೊಟ್ರೆ ಮಾತ್ರ ಇಲ್ಲಿ ಟ್ರೀಟ್ಮೆಂಟ್ ಕೊಡ್ತೀವಿ, ಇಲ್ಲದಿದ್ರೆ ಬೇರೆ ಕಡೆಗೆ ನೀವು ರೋಗಿಗಳನ್ನ ಕರ್ಕೊಂಡು ಹೋಗ್ಬೋದು ಅನ್ನೋಂತ ಮಾತನ್ನ ಹೇಳ್ತಾನೆ. ಆದ್ರೆ ರೋಗಿಗಳ ಕಡೆಯವರು ಕೂಡ ವೈದ್ಯನ ವಿರುದ್ಧ ಈಗ ಸಾಕಷ್ಟು ಆಕ್ರೋಶವನ್ನು ಹೊರ ಹಾಕ್ತಿರುವಂತದ್ದು. ಪ್ರಮುಖವಾಗಿ ಇಲ್ಲಿನ ಆಡಳಿತ ಸಿಬ್ಬಂದಿ ಕೂಡ ಯಾವುದೇ ದೂರು ಬಂದ್ರು ಕೂಡ DHO ಯಾವುದೇ ಕ್ರಮಕ್ಕೆ ಕೂಡ ಮುಂದಾಗ್ತಾ ಇಲ್ಲ. ಅಂದ್ರೆ ಎಲ್ಲಾ ಘಟನೆಗಳು ಕೂಡ DHO ಗಮನಕ್ಕೆ ಬಂದಿದ್ರು ಕೂಡ ಯಾವುದೇ ರೀತಿಯ ಕ್ರಮಕ್ಕೆ ಮುಂದಾಗ್ತಿಲ್ಲ. ಹಾಗಾಗಿ ಸಾಕಷ್ಟು ಅನುಮಾನಗಳು ಕೂಡ ಈಗ ಸಾರ್ವಜನಿಕರಿಗೆ ಮೂಡ್ತಾ ಇರುವಂತದ್ದು. ಏನೋ ಆಶಾ ಕಾರ್ಯಕರ್ತರು ಹೆರಿಗೆ ಮಾಡಿಸೋದಕ್ಕೆ ಆ ಆಸ್ಪತ್ರೆಗೆ ಕರ್ಕೊಂಬಂದ ಕೂಡಲೇ ಆತನ ಏನೋ ವೈದ್ಯ ಒಂದು ರೇಟ್ ಅನ್ನ ಫಿಕ್ಸ್ ಮಾಡ್ತಾನೆ. ಅಂದ್ರೆ ನಾರ್ಮಲ್ ಹೆರಿಗೆ ಆದ್ರೆ 10,000, ಸಿಸರಿಂಗ್ ಅಥವಾ ಕ್ರಿಟಿಕಲ್ ಇದ್ರೆ ಇನ್ನಷ್ಟು ಹಣವನ್ನ ಪೀಕಲಿಕ್ಕೆ ಮುಂದಾಗ್ತಾರೆ. ಆದ್ರೆ ಯಾರು ಕೂಡ ಹಣವನ್ನ ಕೊಡೋದಿಲ್ವೋ ಅವರನ್ನ ಏನೋ ಬೇರೆ ರೀಸನ್ ಕೊಟ್ಟು ಸೀರಿಯಸ್ ಇದೆ ಬೇರೆ ಆಸ್ಪತ್ರೆಗೆ ಹೋಗಿ ಅನ್ನೋಂತ ರೆಫರ್ ಸಹ ಮಾಡ್ತಾರೆ. ಹಾಗಾಗಿ ಏನೋ ಸರ್ಕಾರಿ ಆಸ್ಪತ್ರೆಗಳು ಈಗ ಲಂಚದ ಆಸ್ಪತ್ರೆಗಳಾಗಿ ಮಾರ್ಪಟ್ಟಿರುವಂತದ್ದು. ಯಾವುದೇ ರೀತಿಯ ಹಣ ಕೊಡದಿದ್ರೆ ಯಾವುದೇ ಒಂದೇ ಒಂದು ಟ್ರೀಟ್ಮೆಂಟ್ ಕೂಡ ಸಿಗೋದಿಲ್ಲ. ಬರ್ತಕ್ಕಂತ ಪ್ರತಿಯೊಬ್ಬ ಮಹಿಳೆಯರ ಬಳಿ ಕೂಡ ಹೆರಿಗೆ ಹಣವನ್ನು ವಸೂಲಿ ಮಾಡುವಂತದ್ದು. ಸುಮಾರು ಒಂದು ಹೆರಿಗೆಗೆ 10,000 ಫಿಕ್ಸ್ ಮಾಡ್ಕೊಂಡು ಎಲ್ಲರೂ ಕೂಡ ಲೂಟಿ ಮಾಡ್ತಾ ಇರುವಂತದ್ದು. भाई 10,000 पूछे तो गरीब कहाँ से लेना करते था? 10,000 ನೀವು ತಪ್ಪು ಮಾಡಿಲ್ಲಲ್ಲ, ನಿಂತ್ಕೊಂಡು ಮಾತಾಡಿ. ನಾನೇ ಮಾಡ್ತೀನಿ ಅಮೌಂಟ್ 10,000 ಅಲ್ಲ, ಲಕ್ಷ ರೂಪಾಯಿ ನಾನೇ ಮಾಡ್ತೀನಿ. 1,00,000 ರೂಪಾಯಿ ಮೊನ್ನೆನೆ 6 ಜನ ಟ್ರಾನ್ಸ್ಫರ್ ಆಗಾರ ಇಲ್ಲಿ ದೇವನಹಳ್ಳಿಯಿಂದ. ಗೊತ್ತಾ ನಿಮ್ಗ ಮಾಡಿಸ್ತೀನಿ. ನಮ್ ಕೈಯಾಗ ಏನಾಗುತ್ತೆ ಮಾಡಿಸ್ತೀರಿ, ಡೈರೆಕ್ಟ್ ಕಳಿಸ್ತೀನಿ. ನೀವು ತಪ್ಪು ಮಾಡಿಲ್ಲಲ್ಲ, ನಿಂತ್ಕೊಂಡು ಮಾತಾಡ್ರಿ. ನೀವು ಮರ್ವಿ ಅಂತ ನಾವು ದೇವನಹಳ್ಳಿ ಆಸ್ಪತ್ರೆಗೆ ನಮ್ಮ ಮನೆ ಹೆಣ್ಮಗುನ ಇಲ್ಲಿ ಅಡ್ಮಿಟ್ ಮಾಡಿದ್ವಿ. ನಿನ್ನೆ ಡೆಲಿವರಿ ಆಯಿತು, ಸಿಸೇರಿಯನ್ ಮಾಡಿದ್ರು. ಇಲ್ಲಿ ಆಸ್ಪತ್ರೆಯಲ್ಲಿ ಹೆಂಗಂದ್ರೆ ರಾಮಚಂದ್ರ ಡಾಕ್ಟರ್ ಅಂತ ಡೆಲಿವರಿ ಮಾಡ್ತಾರೆ. ಅವ್ರು 10,000 ರೂಪಾಯಿ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಸಿಸೇರಿಯನ್ ಆದರೆ 10,000 ರೂಪಾಯಿ ಕಾಸು ಕೊಡಬೇಕು. ಇನ್ನೇ ನಾವು ಯಾರು ಇಲ್ಲ, ಇವ್ರೇನು ಮಾಡಿದ್ದಾರೆ 5,000 ರೂಪಾಯಿ ಕೊಡೋಕೆ ಹೋಗಿದ್ದಾರೆ. 5,000 ರೂಪಾಯಿ ಮುಟ್ಟಿಲ್ಲ. ಕೊಟ್ಟರೆ 10,000 ಕೊಟ್ಟರು, ಇಲ್ಲಾಂದ್ರೆ ಬಿಡ್ರಿ. ಆಮೇಲೆ 6,000 ಕೊಟ್ಟವ್ರೆ, ಬಲವಂತ ಮಾಡೋದು ತಗೊಂಡು. ಆಮೇಲೆ 8,000 ಕೊಟ್ಟವ್ರೆ. 9,000 ರೂಪಾಯಿ ಲಾಸ್ಟ್ಗೆ ಇವತ್ತು ಕೊಟ್ಟರೆ ತಗೊಂಡಿದ್ರೆ ಎತ್ತು ಬಿಸಾಕ್ಬಿಟ್ಟು ಕೊಟ್ಟರೆ 10,000 ಕೊಡ್ರಿ, ಇಲ್ಲಾಂದ್ರೆ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಹೋಗ್ತಾ ಇರ್ರಿ ನಿಮ್ಮ ಮಗುನ ಅಂತ ಹೇಳಿದ್ದಾರೆ. ಆಮೇಲೆ ಇಲ್ಲಿ ಹೆಂಗಂದ್ರೆ ಎಲ್ಲ ಅಷ್ಟೇ ರೆಸ್ಪಾನ್ಸ್ ಇಲ್ಲ ನೀಟಾಗಿ. ಏನು ಬಂದ್ರು ಅಷ್ಟೇ. ಇನ್ನೊಂದು ಮತ್ತೊಂದು ಎಲ್ಲ ಜನಗಳು ಒಂಥರ ಧಿಮಾಕಿಂದ ಮಾತಾಡೋದು, ಉಗುರಿಂದ ಮಾತಾಡೋದು, ಆ ಕೆಲಸ ಮಾಡ್ತಾರೆ. ರಾಮಚಂದ್ರ ಡಾಕ್ಟರ್ ನಾವು ಪ್ರಶ್ನೆ ಮಾಡಿದ್ರೆ ನಾನು ಕೇಳಿಲ್ಲ ಮಾಡಿಲ್ಲ ಅಂತ ಈಗ ಹೇಳ್ತಾರೆ. ಯಾಕಂದ್ರೆ ನಾವೆಲ್ಲ ಬಂದು ಪ್ರಶ್ನೆ ಮಾಡ್ತಾ ಇದೀವಲ್ಲ, ಅದಕ್ಕೋಸ್ಕರ. ಆಮೇಲೆ ನಮ್ಮ ಮಗುಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ರಾಮಚಂದ್ರ ಡಾಕ್ಟರ್ ಜವಾಬ್ದಾರಿ, ಅವ್ರದೇ ಹೊಣೆಗಾರಿಕೆ. ಯಾಕಂದ್ರೆ ಈಗ ಇಲ್ದಿರಾ ಬಿಟ್ಬಿಟ್ಟೋಗಿದ್ದಾರೆ. ಇಲ್ಲಿನ ವಾತಾವರಣ ಅಷ್ಟೇ, ಯಾರಿಗೂ ರೆಸ್ಪಾನ್ಸ್ ಮಾಡೋದೇ ಇಲ್ಲ. ರಾಮಚಂದ್ರ ಡಾಕ್ಟರು ನೀಟಾಗಿ ನೋಡೋದಿಲ್ಲ, ಮತ್ತೊಂದು ಮಾಡೋದು, ಏನು ಮಾಡೋದಿಲ್ಲ. ಅವ್ರು ಕೇಳಿದ್ರೆ ಏನು ಹೇಳ್ತಾರೆ,
ನಾನು 22 ಆಪರೇಷನ್ ಮಾಡಿದ್ದೀನಿ, 24 ಮತ್ತೊಂದು ನಂಬರ್ಗಳು ಇರ್ತಾರೆ ಹೊರತು ಅವ್ರಿಗೆ ಜನಗಳು ರೆಸ್ಪಾನ್ಸು ನೀಟಾಗಿ ಮಾಡ್ತಾ ಇಲ್ಲ, ನೋಡ್ತಾನೆ ಇಲ್ಲ. ಆಮೇಲೆ ಈಗ ಮೊನ್ನೆ ಯಾರು ಇದು ಮಾಡಿ ಕಳಿಸಿದ್ದಾರೆ, ಡಿಸ್ಚಾರ್ಜ್ ಮಾಡಿ ಯಾವ ಸಿರಪ್ ಹಾಕಿದ್ರೆ ಅವ್ರು ಡಿಸ್ಚಾರ್ಜ್ ಮಾಡಿ ಕಳಿಸ್ಬಿಡೋದು. 5 ದಿನ ಇಟ್ಕೊಂತೀವಿ ಅಂತ ಹೇಳಿದ್ದಾರೆ. ಈಗ ಜಯಸಿ ಮಾತಾಡ್ತಾರೆ ಅವ್ರು ಡಿಸ್ಚಾರ್ಜ್ ಮಾಡಿ ಕಳಿಸ್ಬಿಡ್ತಾರೆ. ಅದೇ ತರ ಒಳಗೇನೋ ಬಿಚ್ಚಿಲ್ಲ, ಅದೇ ತರ ಕಳಿಸ್ಬಿಟ್ಟವ್ರು ಬೇರೆಯವ್ರನ್ನೆಲ್ಲ. ಆ ತರ ಜಾಸ್ತಿ ಬೇಜವಾಬ್ದಾರನ ಆಗಿದೆ ಇಲ್ಲಿ. ನಾವು ಇದನ್ನ ದಯವಿಟ್ಟು ನೀವು ಪತ್ರಕರ್ತರು KH ಮುನಿಯಪ್ಪನವ್ರ ಗಮನಕ್ಕೆ ತರ್ರಿ, UT ಖಾದರ್ ಸಾಹೇಬ್ರ ಗಮನಕ್ಕೆ ತರ್ರಿ, ಸರ್ಕಾರದ ಗಮನಕ್ಕೆ ತಂದು DK ಶಿವಕುಮಾರ್ ಸಾಹೇಬ್ರ ಗಮನಕ್ಕೆ ತಂದು ದಯವಿಟ್ಟು ಈಗೇನೋ ಇದೊಂದು ಪ್ರಕರಣ ಆಗುತ್ತೆ ಬಿಡ್ರಿ, ಇನ್ನು ಮುಂದೆ ಈ ತರ ಆಗದಿರಾ ಆ ಡಾಕ್ಟರ್ ಯಾರಿದ್ದಾರೆ ಡಾಕ್ಟರ್ ರಾಮಚಂದ್ರ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸಿ ತಾವು ದಯವಿಟ್ಟು ಬಡವ್ರಿಗೆ ಅನುಕೂಲ ಆಗಂಗೆ ಮಾಡಬೇಕು. ನೆನ್ನೆ ಸಾಯಂಕಾಲ ಡೆಲಿವರಿ, ಬೆಳಗ್ಗೆ 11 ಗಂಟೆಲಿ ಡೆಲಿವರಿ ಆಯಿತು. ನಾವು ಮೊನ್ನೆ ಅಡ್ಮಿಟ್ ಆಗಿದ್ದು, ನೆನ್ನೆ ಬೆಳಗ್ಗೆ 11 ಗಂಟೆಲಿ ಡೆಲಿವರಿ ಆಯಿತು. ಅವರು ಡೆಲಿವರಿ ಆಗಿದ ತಕ್ಷಣ 10,000 ಕೇಳಿದ್ರು. ಯಾರು? ಡಾಕ್ಟರ್ ರಾಮಚಂದ್ರ ಡಾಕ್ಟರ್. ಸರಿ ಅಂತ ನಾವು 5,000 ಕೊಟ್ಟರೆ, ಸರಿ ಅಂತ ಅವ್ರು ತೊಗೊಳ್ಳಿಲ್ಲ. 10,000 ಕರೆಕ್ಟಾಗಿ ಕೊಡಬೇಕು. ಮತ್ತು ಆಮೇಲೆ 8,000 ಕೊಟ್ಟರೆ, 9,000 ಕೊಟ್ಟರೆ, ಬಿಟ್ಟಲೇ ಇಲ್ಲ, ತೊಗೊಂಡಲ್ಲ, ಹಾಕಿ ಬಿಸಾಕ್ಬಿಟ್ಟು. ಪಾಪ ಅವ್ರು ಬಡವರು ಆಟೋದಾಗ ಹೋದ್ರೆ ಹೊಲಿಗೆ ಬಿಚ್ಚಿಲ್ಲ. ಅದಕ್ಕೆ ನಮ್ಗೆ ದುಡ್ಡು ಆಮೇಲೆ ಸಾಲಿಲ್ಲ ಅಂತ ಅಣ್ಣವ್ರಿಗೆ ಫೋನ್ ಮಾಡಿದ್ರೆ, ದುಡ್ಡು ಸ್ವಲ್ಪ ಬೇಕು, ಈ ಥರ ಕೇಳ್ತಾ ಇದ್ದಾರೆ, 10,000 ಬೇಕು ಅಂತ ಅಂದ್ಬಿಟ್ಟು ನಾವು ಅಣ್ಣಗೆ ಫೋನ್ ಮಾಡಿದ್ರೆ ಆವಾಗ ಅಣ್ಣ ಬಂದರು. ಕ್ಯಾಶಲ್ಲಿ ಕೊಟ್ಟರೆ ಫೋನ್ ಪೇ ಮಾಡಿದ್ರಮ್ಮ? ಕ್ಯಾಶ್ ಅಣ್ಣ, ಕ್ಯಾಶ್. ನೀವು ಮುಂಚೆ ಇಲ್ಲೇ ತೋರಿಸ್ತಾ ಇದ್ರಾ? ಹಾಂ, ತೋರಿಸ್ತಾರೆ. 500 ರೂಪಾಯಿ ನೋಟ, 100 ರೂಪಾಯಿ ನೋಟ? 500 ರೂಪಾಯಿ, 200 ರೂಪಾಯಿ ಒಟ್ಟಿಗೆ ಸೇರಿಸ್ಕೊಟ್ರಾ? ಹಾಂ. ಪ್ರಮುಖವಾಗಿ 10,000 ಕೂಡ ಏನು ವೈದ್ಯನ ಜೇಬಿಗೆ ಮಾತ್ರ ಸೇರೋದಿಲ್ಲ, ಅಲ್ಲಿ ಕೆಲಸ ಮಾಡ್ತಕ್ಕಂಥ ಪ್ರತಿಯೊಬ್ಬ ಸಿಬ್ಬಂದಿಗಳಿಗೂ ಕೂಡ ಇಂತಿಷ್ಟು ಹಣ ಅಂತ ಡಿವೈಡ್ ಮಾಡ್ಕೊಂಡು ಎಲ್ಲರೂ ಕೂಡ ಒಟ್ಟಾಗಿ ಏನು ಕೆಲಸ ಮಾಡುವಂತದ್ದು. ಒಟ್ಟಾರೆ ಏನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಏನು KH ಮುನಿಯಪ್ಪ ಅವರು ಅಧಿಕಾರ ಉಸ್ತುವಾರಿಯನ್ನು ವಹಿಸಿಕೊಂಡ ನಂತರ ಕೂಡ ಸಾಕಷ್ಟು ಲಂಚದ ಆರೋಪಗಳು ಕೇಳಿ ಬರ್ತಿದೆ. ಆದ್ರೆ ಯಾವುದೇ ರೀತಿಯ ಕ್ರಮಕ್ಕೆ ಕೂಡ ಏನು ಸಚಿವರು ಮುಂದಾಗ್ತಿಲ್ಲ. ಮತ್ತೆ ಜಿಲ್ಲಾಧಿಕಾರಿಗಳಾಗ್ಲಿ ಏನು DHO ಆಗ್ಲಿ ಆರೋಗ್ಯ ಇಲಾಖೆಯಲ್ಲಿ ಏನು ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗದೇ ಇರುವಂತದ್ದು ಸಾರ್ವಜನಿಕರಲ್ಲಿ ಸಾಕಷ್ಟು ಪ್ರಶ್ನೆ ಮಾಡ್ತಿರುವಂತದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.